ಒಟ್ಟು 422 ಜನರನ್ನು ನಾವು ಇದುವರೆಗೆ ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ವಿ. ಅದರಲ್ಲಿ 322ರಷ್ಟು ಜನರು ವಿದೇಶದಿಂದ ಬಂದವರಿದ್ದರು. ಉಳಿದ 100 ಜನ ಬೇರೆ ಬೇರೆ ಜಿಲ್ಲೆ ಮತ್ತು ಇದರಲ್ಲಿ ಬಂದವ್ರನ್ನೂ ಸಹಿತ ನಾವು ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ವಿ. ಅದರಲ್ಲಿ 231 ಜನರು 28 ದಿನಗಳನ್ನು ಮುಗಿಸಿದ್ದಾರೆ. ಆಮೇಲೆ ರಿಪೋರ್ಟಿಂಗ್ ಪೀರಿಯಡಲ್ಲಿ 160 ಜನ ಇದ್ದಾರೆ. ಆಮೇಲೆ ಹೋಮ್ ಕ್ವಾರಂಟೈನಲ್ಲಿ 31 ಜನ ಇದ್ದಾರೆ. ಈಗಾಗಲೇ ನಾವು 63 ಟೆಸ್ಟಿಗೆ ಟೋಟಲ್ ಸ್ಯಾಂಪಲ್ಸ್ ಕಳಿಸಿದ್ವಿ. ಅದರಲ್ಲಿ 61 ಸ್ಯಾಂಪಲ್ಸ್ ರಿಸಲ್ಟ್ ಬಂದಿದೆ. ಅದರಲ್ಲಿ ಎಲ್ಲ 61 ನೆಗೆಟಿವ್ ಇದ್ದಾವೆ. ಈಗ ನಾವು ನಿನ್ನೆ ಏನು ಕಳಿಸಿದ್ದೀವಿ ಮತ್ತೆ ಹೊಸದಾಗಿ 2 ಅದು ಮಾತ್ರ ವೇಟಿಂಗ್ ಇದೆ, ಅದು ಬರಬೇಕು. ಅಷ್ಟು ಮಾತ್ರ ವೇಟಿಂಗ್ ಇದೆ. ಮತ್ತು ಇವತ್ತು ಸಹಿತ ನಾವು 8 ಸ್ಯಾಂಪಲ್ಸ್ ಬೇರೆ ಬೇರೆ ಕಳಿಸ್ತಾ ಇದ್ದೀವಿ. ಮತ್ತು ಅದು ನಾಡಿದ್ದು ಬರ್ತದೆ ರಿಸಲ್ಟ್. ಈ 8 ಸ್ಯಾಂಪಲ್ಸ್ ಯಾವ ಥರ ಅಂದರೆ, ಈಗ ಮಾನ್ಯ ರಾಜ್ಯ ಸರ್ಕಾರದ ನಿರ್ದೇಶನದಂತೆ ಯಾರಾದರೂ ಸಿಂಪ್ಟೊಮೆಟಿಕ್ ಇದ್ದು ಅವರಿಗೆ ಕೆಮ್ಮು, ನೆಗಡಿ, ಆಮೇಲೆ ಜ್ವರ, ಆಮೇಲೆ ಬ್ರೆತ್ಲೆಸ್ನೆಸ್ ಈ ಥರ ಇದ್ದರೆ ಯಾವುದೇ ಪ್ರೈವೇಟ್, ಈಗ ಖಾಸಗಿ ಆಸ್ಪತ್ರೆಯಲ್ಲಿ ನೋಡೋರಾಗ್ಬೋದು, ಯಾರೇ ಇರ್ಬೋದು, ಇಮಿಡಿಯೇಟಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಮಾಹಿತಿ ಕೊಡಬೇಕು. ಅಂಥ ಪೇಷಂಟ್ಗಳನ್ನು ಇಮಿಡಿಯೇಟಾಗಿ ಶಿಫ್ಟ್ ಮಾಡಬೇಕು ಅಂತ ಸರ್ಕಾರದ ನಿರ್ದೇಶನ ಇದೆ. ಇದಕ್ಕೆ ಕಾರಣ ಇಷ್ಟೇ, ಯಾಕಂದರೆ ನಾವು ಇನಿಷಿಯಲ್ ಆದಷ್ಟು ಬೇಗ ನಾವು ಐಡೆಂಟಿಫೈ ಮಾಡಿದಷ್ಟು ಪ್ರೈಮರಿ ಕಾಂಟ್ಯಾಕ್ಟ್ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ ಅಂತ ಏನು ಹೇಳ್ತೀವಿ, ಇದನ್ನು ಟ್ರೇಸ್ ಮಾಡೋಕ್ಕೆ ಮತ್ತು ಉಳಿದ ಕ್ರಮ ಕೈಗೊಳ್ಳೋಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ದೃಷ್ಟಿಯಿಂದ ಸರ್ಕಾರ ಹೇಳಿದೆ. ಯಾಕಂದರೆ ಮೊದಲು ನಾವು ಹೇಳ್ತಾ ಇದ್ದೀವಿ ಇಷ್ಟು ಪ್ರೋಟೋಕಾಲ್ ಮಾಡಬೇಕು, ಅದಕ್ಕೆ ಅಪ್ರೂವಲ್ ತೊಗೊಳ್ಬೇಕು, ಅದೆಲ್ಲ ಇತ್ತು. ಆದರೆ ನಿನ್ನೆಯಿಂದ ಎಲ್ಲ ರಿಲ್ಯಾಕ್ಸ್ ಮಾಡಿದ್ದಾರೆ. ಈಗ ಸಾಕಷ್ಟು ರಾಜ್ಯದಲ್ಲಿ ಟೆಸ್ಟಿಂಗ್ ಕೆಪಾಸಿಟಿ ಜಾಸ್ತಿ ಆಗಿರೋದ್ರಿಂದ 3000ಗಿಂತ ಹೆಚ್ಚು ಟೆಸ್ಟ್ ಮಾಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಬರುವಂಥ ಕೇಸ್ಗಳನ್ನು ನಾವು ಕಲಬುರಗಿಗೆ ಕಳಿಸ್ತಾ ಇದ್ದೇವೆ ಟೆಸ್ಟಿಂಗಿಗೆ. ವಿದಿನ್ 24 to 36 ಅವರ್ಸಲ್ಲಿ ಅವರು ರಿಸಲ್ಟ್ ಕೊಡ್ತಾರೆ. ಆಮೇಲೆ ನಾವು ಗೌರ್ಮೆಂಟ್ದಿಂದ ಕನ್ಫರ್ಮ್ ಆದಮೇಲೆ ತಮಗೆ ಮಾಹಿತಿ ಕೊಡ್ತಾ ಇದ್ದೀವಿ. ಆ್ಯಸ್ ಆಫ್ ನೌ ಈಗ ಏನು ಸಮಸ್ಯೆ ಇಲ್ಲ. ನಾವು ನಿಮಗೆ ನಿನ್ನೆ ಹೇಳ್ದಂಗೆ ಕಾಸರಗೋಡು ಮತ್ತು ಮಂಗಳೂರು ಅವ್ರದ್ದೆಲ್ಲ ನಾವು ಇವತ್ತು ಕಳಿಸ್ತಾ ಇದ್ದೀವಿ. ನಿಮಗೆ ಅದರ ರಿಸಲ್ಟ್ ನಿಮಗೆ ನಾಡಿದ್ದು ಬೆಳಗ್ಗೆ ಮಾಹಿತಿ ಬರ್ತದೆ. ಈಗ ಯಾವುದೂ ನೆಗೆಟಿವ್ ಅಂತೂ ಇಲ್ಲ. ಈಗಾಗಲೇ ನಿನ್ನೆನೇ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಈ ಮುಸ್ಲಿಂ ಬಾಂಧವರ ಶಬೆ ಬಾರತ್ ಏನಿತ್ತು ಅದರ ಬಗ್ಗೆ ನಾವು ಪೀಸ್ ಮೀಟಿಂಗು ಮಾಡಿದ್ದೀವಿ. SP ಅವರು, ನಾನು, ಆಮೇಲೆ CEO ಒಟ್ಟಿಗೆ ಸೇರಿ ಎಲ್ಲ ಬಾಂಧವರೆಲ್ಲರೂ ಭಾಗವಹಿಸಿದ್ರು. ಅವರಿಗೆ ತಿಳುವಳಿಕೆಯೂ ಹೇಳಿದ್ದೀವಿ. ಇಂದಿನ ರಾತ್ರಿ ಮತ್ತು ಭಾಳ ಮಹತ್ವ, ಅವರು ಎಲ್ಲರೂ ಒಪ್ಪಿದ್ದಾರೆ. ನಾವು ಯಾರೂ ಹೊರಗಡೆ ಬರೋದಿಲ್ಲ, ಮನೆಯಲ್ಲೇ ಪ್ರಾರ್ಥನೆ ಮಾಡ್ತೀವಿ ಮತ್ತು ಯಾರೂ ಸ್ಮಶಾನಕ್ಕೂ ಹೋಗಿ ನಾವು ಪ್ರೇಯರ್ ಮಾಡೋದಿಲ್ಲ ಅಂತ ಒಪ್ಪಿದ್ದಾರೆ. ಅದಕ್ಕಾಗಿ ಮತ್ತೊಮ್ಮೆ ಜಿಲ್ಲಾಡಳಿತದಿಂದ ಎಲ್ಲ ನಮ್ಮ ವಿಜಯಪುರದ ಮುಸ್ಲಿಂ ಬಾಂಧವರಲ್ಲಿ ನಾನು ಇಷ್ಟೇ ಕೇಳಿಕೊಳ್ಳೋದು, ಈಗ ಏನು ಲಾಕ್ಡೌನ್ ಪೀರಿಯಡ್ ಇದೆ, ಎಲ್ಲರ ಸಮಾಜದ ಹಿತದೃಷ್ಟಿಯಿಂದ ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಂತ ಕೇಳ್ಕೊತೀನಿ. ಹಾಂ, ಅಲ್ಲ 8 ಅಂದರೆ ಈಗ ನಾನು ಹೇಳಿದೆಲ್ಲ, ಇದುವರೆಗೆ ಏನಿತ್ತಂದರೆ ಫಾರಿನ್ ರಿಟರ್ನ್ಸ ಅಥವಾ ಪ್ರೈಮರಿ ಕಾಂಟ್ಯಾಕ್ಟ್, ಆಮೇಲೆ ಯಾರದ್ದು TJಗಳದ್ದು ಇಂಥದ್ದನ್ನ ಕಂಪಲ್ಸರಿ ಕಳಿಸುವಂಥದ್ದಿತ್ತು. ಈಗ ಏನಾಗಿದೆ, ಯಾರ್ಯಾರ್ದು ಸಿಂಪ್ಟೊಮೆಟಿಕ್ ಅನ್ನಿಸ್ತಾರೆ ನಮ್ಮ ಕಮಿಟಿ ಡಿಸೈಡ್ ಮಾಡ್ತದೆ, ಅವ್ರದ್ದು ನಾವು ಕಳಿಸ್ತಾ ಇದ್ದೀವಿ. ಅವರು ಹೀಗೆ ಪರ್ಟಿಕ್ಯುಲರ್ ಅಂತ ಏನಿಲ್ಲ, ಅಂದರೆ ಬೇರೆಯಿಂದ ಬಂದವರು ಟ್ರಾವೆಲಿಂಗ್ ಹಿಸ್ಟ್ರಿ ಅದೇನು ನೋಡ್ತಾ ಇಲ್ಲ. ಯಾಕಂದರೆ ಯಾರ್ಯಾರ ಜೊತೆ ಏನೇನು ಕಾಂಟ್ಯಾಕ್ಟ್ ಆಗಿರ್ತದೆ ನಮಗೆ ಗೊತ್ತಾಗೋದಿಲ್ಲ ಅಂತ ಹೇಳಿ ನಾವು ಅದನ್ನು ಕಳಿಸ್ತೀವಿ. ಪ್ಯಾರಲಲಿ ನಾವು ಅಂಥದ್ದು ಪ್ರೈಮರಿ ಕಾಂಟ್ಯಾಕ್ಟ್ ಪ್ಯಾರಲಲಿನೇ ಐಡೆಂಟಿಫೈ ಮಾಡ್ತಾಯಿದ್ದೀವಿ. ಅಂದರೆ ಲಕ್ಷಣ ಅಂದರೆ ಅದೇ ಸೇಮ್ ಪ್ರಿಲಿಮಿನರಿ ಏನು ಕೆಮ್ಮು, ನೆಗಡಿ, ಜ್ವರ, ಬ್ರೆತ್ಲೆಸ್ನೆಸ್ ಸ್ವಲ್ಪ ಇದ್ದರೆ ಅಂಥದ್ದು ನಾವು ಕಳಿಸ್ತೀವಿ. ಅದರಲ್ಲಿ ನಮ್ಮಲ್ಲಿ ಏನಾಗಿದೆ, ಬೇರೆ ಬೇರೆ ಹಾಸ್ಪಿಟಲಲ್ಲೆಲ್ಲ ಒಂದು 7 ಜನ ನಮ್ಮಲ್ಲೇ ಇದ್ದಾರೆ. ಒಬ್ಬರು ಅಲ್ಲಿದ್ದಾರೆ, ಅವರು ಟ್ರೀಟ್ಮೆಂಟ್ ತೊಗೋತಾ ಇದ್ದಾರೆ. ಅಂಥವ್ರು ಈಗ ನಾವು ಅವ್ರಿಗೂ ಹೇಳಿದ್ದೀವಿ, ಅದನ್ನು ಅವರು ಅಂಥದ್ದು ಬಂದರೆ ಅಲ್ಲಿನೇ ಇರಬೇಕು. ಕೆಲವರು ವೆಂಟಿಲೇಟರ್ ಮೇಲೆ ಇರ್ತಾರೆ. ಅಂಥದನ್ನು ನೀವು ಸಾಗಿಸುವ ಮಧ್ಯದಲ್ಲಿ ಮರಣ ಹೊಂದೋ ಚಾನ್ಸಸ್ ಇರೋದರಿಂದ ನಾವು ಇವತ್ತು ಸಾಯಂಕಾಲ 5 ಗಂಟೆಗೆ ಎಲ್ಲ ಖಾಸಗಿ ಆಸ್ಪತ್ರೆಯವರಿಗೆ, ಡಾಕ್ಟರ್ಸ್ಗೆ ಒಂದು ಮೀಟಿಂಗ್ ಮಾಡ್ತಾಯಿದ್ದೀವಿ. ಇದ್ರ ಬಗ್ಗೆ ನಾವು ಅವರಿಗೆ ತಿಳುವಳಿಕೆ ಹೇಳ್ತೀವಿ. ಮತ್ತು
ಯಾರೂ ಇದರಲ್ಲಿ ನಿರ್ಲಕ್ಷ್ಯ ವಹಿಸುವಂತಿಲ್ಲ. ಯಾವ ಖಾಸಗಿ ವೈದ್ಯರೂ ಸಹಿತ ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಸರ್ಕಾರ ಹೇಳಿದೆ ಅವರ ಅಗೇನ್ಸ್ಟ್ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೀವಿ. ಅವರು ಅಂದರೆ ಲೇಟ್ ಮೂಮೆಂಟ್ ಒಂದು 5-6 ದಿವಸ ಎಲ್ಲ ಟ್ರೀಟ್ ಮಾಡ್ತಾ ಏನೂ ಇಲ್ಲ ಅಂಥೇಳಿ ಅವತ್ತು ಇನ್ನೇನು ಮಾಡೋಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ನಮ್ಮಲ್ಲಿ ಕಳಿಸುವಂತಿಲ್ಲ. ಅವರಿಗೆ ಹಾಗೆ ಅನಿಸಿದರೆ ನಮಗೆ ಇಮಿಡಿಯೇಟ್ ಇನ್ಫಾರ್ಮ್ ಮಾಡಬೇಕು. ನಾವು ಅಲ್ಲೇ ಸ್ವ್ಯಾಬ್ ಕಲೆಕ್ಟ್ ಮಾಡುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಅದರದ್ದೇನು ನಮಗೆ ಸಮಸ್ಯೆ ಇಲ್ಲ. ಯಾವುದೇ ಕಾರಣಕ್ಕೂ ಜಿಲ್ಲೆಯಲ್ಲಿ ಈ ರೀತಿಯಲ್ಲಿ ಅನ್ನೆಸರಿಯಾಗಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮಗೆ ಕಂಪ್ಲೇಂಟ್ಸ್ ಬಂದಿದ್ದು ತಾವೆಲ್ಲ ನೋಡಿದ್ದೀರಿ. ಅದಕ್ಕಾಗಿ ಸರ್ಕಾರದ ನಿರ್ದೇಶನ, ಕಟ್ಟುನಿಟ್ಟಿನ ನಿರ್ದೇಶನ ಇದೆ. ಅಂಥ ಕೇಸುಗಳಿದ್ದರೆ ಇಮಿಡಿಯೇಟಾಗಿ ಜಿಲ್ಲಾ ಆಸ್ಪತ್ರೆಗೆ ಇನ್ಫಾರ್ಮ್ ಮಾಡಬೇಕು. ಇಲ್ಲ, ಆ್ಯಸ್ ಆಫ್ ನೌ ಹೇಗಿದೆ ಅಂದರೆ ಈಗ ಯಾರೂ ಕೋವಿಡ್ ಅಂತ ಗೊತ್ತಾಡೋಕ್ಕೆ ಸಾಧ್ಯ ಇಲ್ಲ. ನಿಮಗೂ ಗೊತ್ತಾಡೋಕ್ಕೆ ಸಾಧ್ಯ ಇಲ್ಲ, ನನಗೂ ಗೊತ್ತಾಡೋಕ್ಕೆ ಸಾಧ್ಯ ಇಲ್ಲ. ಪ್ರತಿ ತಾಲೂಕಲ್ಲಿ ಒಂದೊಂದು ಕೋವಿಡ್ ಆ್ಯಂಬ್ಯುಲೆನ್ಸ್ ಮಾಡಿದ್ದೀವಿ. ಯಾವುದೇ ಸಿಂಪ್ಟಮ್ ನಮ್ಮ ಎಕ್ಸ್ಪರ್ಟ್ ಡಾಕ್ಟರ್ಸ್ ಏನು THO ಮತ್ತು ನಾವು ತಾಲೂಕು ವೈಸ್ ಏನು ನೋಡಲ್ ಆಫೀಸರ್ಸ್ ಮಾಡಿದ್ದೀವಿ, ಅವರು ಏನಾದರೂ ಆ ರೀತಿ ಅವರಿಗೆ ಫೀಲ್ ಆದರೆ ಇಮಿಡಿಯೇಟಾಗಿ ಆ ಕೋವಿಡ್ ಆ್ಯಂಬ್ಯುಲೆನ್ಸಲ್ಲಿ ಹಾಕಿ ನಮ್ಮಲ್ಲಿ ಕಳಿಸ್ತಾರೆ. ಅದರ್ವೈಸ್ ಅವರು ಏನು ಮಾಡ್ತಾರೆ ಅಂದರೆ ಅಂಥ ಸಿಂಪ್ಟಮ್ಸ್ ಏನೂ ಇಲ್ಲ, ಇವನು ಹೆದರ್ಕೊಂಡಿದ್ರೆ ಅಲ್ಲೇ ಆ ತಾಲೂಕು ಹಾಸ್ಪಿಟಲಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಅವರಿಗೆ ಅವಶ್ಯಕತೆ ಇರೋ ನಮ್ಮ N95 ಮತ್ತು ಇವನ್ನೆಲ್ಲ ಕೊಟ್ಟಿದ್ದೀವಿ. ಇವನ್ ನಾವು PPE ಕಿಟ್ಟನ್ನು ಕೊಡ್ತಾಯಿದ್ದೀವಿ ಎಲ್ಲ ಕಡೆ. ಈಗ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ನಮ್ಮಲ್ಲಿ ಅವೈಲೇಬಲ್ ಇದೆ. ಅದರದ್ದೇನು ಸಮಸ್ಯೆ ಇಲ್ಲ ಈಗ. ಅದಕ್ಕಾಗಿ ಹೀಗಂತ ಹೇಳಿ ನಾವು ಹೇಳಕ್ಕೆ ಬರೋದಿಲ್ಲ. ಅವರು ವೈದ್ಯರು ಡಿಸೈಡ್ ಮಾಡ್ತಾರೆ. ಅವರಿಗೆ ಡೌಟ್ ಬಂತಂದರೆ ಇಮಿಡಿಯೇಟಾಗಿ ನಮ್ಮಲ್ಲಿ ಶಿಫ್ಟ್ ಮಾಡ್ತಾರೆ ಡಿಸ್ಟಿಕ್ ಹಾಸ್ಪಿಟ್ಲಿಗೆ. ಈಗ ಸರ್ಕಾರದ ನಿರ್ದೇಶನ ಹೇಗಿದೆ ಅಂದರೆ ಐಡೆಂಟಿಫೈ ಮಾಡಬೇಕು, ಆಮೇಲೆ ಎಲ್ಲ ಪ್ರಿಪೇರ್ಡ್ನೆಸ್ ಇರಬೇಕು. ಅದಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ನಾವು 200 ಬೆಡೆಡ್ ಕೋವಿಡ್ ಹಾಸ್ಪಿಟಲ್ ಡಿಸ್ಟಿಕ್ ಹಾಸ್ಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಅಲ್ಲಿರೋ ಪೇಷಂಟ್ಗಳನ್ನು ಅಂದರೆ ನಮ್ಗೆ ಅದರ ಅವಶ್ಯಕತೆ ಬಂದಾಗ ಅವನ್ನ ಬೇರೆ 15 ಹಾಸ್ಪಿಟಲ್ಗಳಿಗೆ ABARK ಅಂತ ಏನು ಯೋಜನೆ ಇದೆ ಅದರಲ್ಲಿ ಶಿಫ್ಟ್ ಮಾಡೋಕ್ಕೆ ನಮಗೆ ಅವಕಾಶ ಇದೆ. ಅವರೆಲ್ಲ ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ನಾವು ತೊಗೊಳಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ಅಲ್ಲಿ ಶಿಫ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ. 1 ಲೀಟ್ರ್ ಹಾಲು ಕೊಡ್ತೀರಿ? ಹಾಂ, ಅದು ಸರ್ಕಾರದ ನಿರ್ದೇಶನ. ಇವರೆಲ್ಲರಿಗಿಂತ ಮುಂಚೆನೇ ಮಾಡಿದ್ದೇವೆ ನಾವು. BLDಯಲ್ಲಿ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದೀವಿ, ಆಲಮೀನದಲ್ಲಿಯೂ ಐಡೆಂಟಿಫೈ ಮಾಡಿದ್ದೀವಿ. ಅವ್ರು ಸಪ್ರೇಟಾಗಿ ಆಲ್ರೆಡಿ ಐಸೋಲೇಷನ್ ಮಾಡಿ ಇಟ್ಬಿಟ್ಟಿದ್ದಾರೆ. ಅವರು ರಿಸರ್ವ್ ದೇ ಹ್ಯಾವ್ ಕೆಪ್ಟ್ ರಿಸರ್ವ್ ಫಾರ್ ದಿಸ್ ಪೇಷಂಟ್ಸ್ ಓನ್ಲಿ. ಅವ್ರು ಸಪ್ರೇಟಾಗಿ ಇಟ್ಟಿದ್ದಾರೆ, ಐಡೆಂಟಿಫೈ ಮಾಡಿ ಸಪ್ರೇಟೇ ಇದೆ ಅವ್ರದ್ದು. 2 ಕಡೆ BLD ಮತ್ತು ಆಲಮೀನದವರು ಇಟ್ಟಿದ್ದಾರೆ.